ಬಜೆಟ್ ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕಾರ್ಮಿಕ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. 2025-26ರ ಕೇಂದ್ರ ಸರ್ಕಾರದ ಬಜೆಟ್ ಜನರ ಅವಶ್ಯಕತೆಗಳಿಗೆ ಮಾಡಿದ ಕ್ರೂರ ವಿಶ್ವಾಸ ದ್ರೋಹವಾಗಿದೆ. ಈ ಬಜೆಟ್ ಅನ್ನು ಸಿಪಿಐಎಂ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಮತ್ತು ವಿರೋಧಿಸುತ್ತದೆ. ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಬಜೆಟ್ ಆಗಿದೆ. ಒಕ್ಕೂಟ ತತ್ವವನ್ನ ದುರ್ಬಲಗೊಳಿಸುವ ಮತ್ತು ರಾಜ್ಯಗಳ ಹಕ್ಕುಗಳ ಮೇಲೆ ದಾಳಿ ನಡೆಸುವ ನಿಲುವನ್ನ ಈ ಬಜೆಟ್ ಬಿಂಬಿಸುತ್ತದೆ. ಈ ಸಲದ ಬಜೆಟ್ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ನಿಭಾಯಿಸುವಲ್ಲಿ ಹೀನಾಯವಾಗಿ ವಿಫಲವಾಗಿದೆ ಎಂದು ಸಿಪಿಐಎಂ ಪಕ್ಷದ ಮುಖಂಡರಾದ ಜಿಎಂ ಜೈನೇ ಖಾನ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತದ ಹತ್ತಿರ ಬಜೆಟ್ ಪ್ರತಿಯನ್ನ ದಹನ ಮಾಡಿ ಮಾತನಾಡುತ್ತಾ ಬಜೆಟ್ ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನಾ ಸಭೆಯಲ್ಲಿ ದಾದಾ ಕಲಂದರ್, ಬೆಣ್ಣೆ ಮಾರುತಿ ಮುದುಗಿರಿ, ತುಳಸಮ್ಮ ಮಾಳವಕರ, ರಾಜವ್ವ ರಾಮದುರ್ಗ, ಬೋರಮ್ಮ ತೆಕ್ಕಿ, ಫಾರೂಕ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರ್ಕದಾರ, ಚಿಕ್ಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಇಡೀ ಭಾರತ ದೇಶದ ಎಲ್ಲ ಆರ್ಥಿಕ ತಜ್ಞರಿಗೂ ಗೊತ್ತಾಗೈತಿ ಮತ್ತು ಎಲ್ಲ ಜನರಿಗೂ ಗೊತ್ತಾಗೈತಿ. ಯಾಕಂತಂದ್ರೆ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಕೊಡುವಂಥ ಅನುದಾನವನ್ನು ಕಡಿತ ಮಾಡ್ಯಾರ. ಉದಾಹರಣೆಗೆ ICDS ಯೋಜನೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಏನಂತೀವಿ ನಾವು, ಸಮಗ್ರ ಬಾಲ ವಿಕಾಸ ಯೋಜನೆ, ಆ ಯೋಜನೆಗೆ ಕೊಡುವಂಥ ಅನುದಾನ ಕಡಿತ ಮಾಡ್ಯಾರ. ಅದೇ ರೀತಿ ಸರ್ವ ಶಿಕ್ಷಣ ಅಭಿಯಾನ, ಆ ಒಂದು ಯೋಜನೆಗೆ ಕೊಡುವಂಥ ಅನುದಾನ ಕಮ್ಮಿ ಮಾಡ್ಯಾರ. ಒಂದು ಜನಪ್ರಿಯವಾದಂಥ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ, ಗ್ರಾಮೀಣ ಭಾಗದ ಜನ ದುಡಿಲಿಕ್ಕೆ ಬೇರೆ ರಾಜ್ಯಕ್ಕೆ ಹೋಗಬಾರ್ದು, ಇಲ್ಲೇ ಗ್ರಾಮೀಣ ಭಾಗದಲ್ಲಿನೇ ದುಡಿಬೇಕನ್ನುವಂಥ ನಿಟ್ಟಿನಲ್ಲಿ ಏನು 2003-4ರಲ್ಲಿ ಅದಕ್ಕಿಂತ ಮೊದಲು ಈ ಯೋಜನೆ ಬಂದಿತ್ತು. ಆ ಯೋಜನೆ ನಿರಂತರವಾಗಿ ನಡೆದಿತ್ತು. ಈ ಸಲನೂ ನಡೆದಿದೆ. ಆದರೆ ಅನುದಾನ ಅದಕ್ಕೂ ಆ ಯೋಜನೆಗೂ ಸಹ ಕಡಿತ ಮಾಡ್ಯಾರ. ಮತ್ತು ಏನೇ ಇದ್ದರೂ ದುಡಿಯುವ ಜನ ಏನಿದ್ದಾರೆ, ಅವರು ಕೃಷಿ ಕೂಲಿಕಾರ ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಹೋಟೆಲ್ನ ದುಡಿಯುವಂಥ ಕಾರ್ಮಿಕರು ಇರ್ಬೋದು, ಟೋಟಲ್ ಆಗಿ ಈ ಭಾರತ ದೇಶದಲ್ಲಿ ದುಡಿಯುವಂಥ ಜನ, ಈ ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡುವಂಥ ಜನ ಏನಿದ್ದಾರೆ, ಅವರಿಗೆ ಈ ಬಜೆಟ್ನಲ್ಲಿ ಏನೇನೂ ಕೊಟ್ಟಿಲ್ಲ. ಅಂದ್ರೆ ಊಟಕ್ಕೆ ಕುಂದಿರಿಸಿ ಒಬ್ಬರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಇನ್ನೊಬ್ಬರಿಗೆ ಕೊಡಲಾರದಂಥ ಒಂದು ಬಜೆಟ್ ಇದು. ಅಂದ್ರೆ ಬಡವರಿಗೆ ಹೊಟ್ಟೆ ತುಂಬ ಊಟ ಇಲ್ಲ, ಇದ್ದವ್ರಿಗೇ ಹೊಟ್ಟೆ ತುಂಬ ಊಟ ಕೊಡುವಂಥದ್ದು ಅಂತೇಳಿ ಈ ಬಜೆಟ್ ಹೇಳ್ತೈತಿ ನಮಗನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡ್ತೀವಂತ ಏನು ಹೇಳಿದಾರೆ, ಬೆಂಬಲ ಬೆಲೆ ಈ ಸಲ ಕೊಟ್ಟಿಲ್ಲ. MSP ಬೆಲೆ ಅವರಿಗೆ ನಿಗದಿ ಮಾಡಿಲ್ಲ ಅನ್ನುವಂಥದ್ದು. ಮತ್ತು ಸ್ವಾಮಿನಾಥನ್ ರಿಪೋರ್ಟನ್ನು ಜಾರಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು, ಅದನ್ನು ಜಾರಿ ಮಾಡಿಲ್ಲ. MSP ನಿಗದಿ ಆಗಬೇಕಂತೇಳಿ ಕಳೆದ 2 ತಿಂಗಳಿಂದ ದಿಲ್ಲಿ ಒಳಗೆ ರೈತರು ಹೋರಾಟ ಮಾಡಕ್ತಾರೆ. ಅದನ್ನು ಸಹ ಗಮನದಲ್ಲಿ ಇಟ್ಟುವಂಥ ಬಜೆಟ್ನಲ್ಲಿ ಏನಾದರೂ ಮಾಡಬೇಕಾಗಿತ್ತು. ಈ ಸಲ ಏನೂ ಬಜೆಟ್ನಲ್ಲಿ ಮಾಡಿಲ್ಲ. ಅದಕ್ಕಾಗಿ ಏನೈತಿ, ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ರಾಮದುರ್ಗ ತಾಲೂಕಾ ಘಟಕ ಈ ಬಜೆಟನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೈತೆ ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆಪಡ್ತೀನಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.